ಯಪ್ಪ ತಂದೆ ಏನು ಮರ್ಯಾದೆ ಹೋಗತ್ತೇವ ಮಾರ ನಂದು ಊರಾಗ ಏನೂ ಸಾಕಿನ ಎಷ್ಟು ಮರ್ಯಾದೆ ಹೋಗಿದ್ದಾನೆ ಸಾಕು. ಎಷ್ಟು ಅಸಹ್ಯ ಏನು ಸುದ್ದಿ ಮಾಮಿಯರಿದ್ರಿಗೆ ನಾನು ಇನ್ನೇ ಕುಡಿದು ಬರೋದು ಅನ್ನೋದೇನು, ನಿನ್ನ ಮುಂದೆ ನಿನ್ನ ಬಗ್ಗೆ ಎಲ್ಲರೂ ನನ್ನ ಮುಂದೆ ಹೇಳೋದೇನು, ಸಾಕಾಗ್ಯದಪ್ಪ ಯಪ್ಪ. ನಡೀನು ಊರ ಬಿಟ್ಟು ಹೋಗಮ್ ನಡಿ, ಯಾವ್ದಾರ ಬೇರೆ ಊರಿಗೆ ಹೋಗಿ ದುಡ್ಕೊಂಡು ತಿನ್ನುವಂತ. ಇಲ್ಲಿ ಊರ ಸಾಕು, ಬಾಂಬೆ ಬೆಂಗಳೂರು ಎಲ್ಲರ ಹೋದ್ರೈತೆ ಕಡೆ. ನಾನು ಇವತ್ತು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದ್ಬಿಡ್ತೀನಿ ಅಂತ ಸೀದಾ ಬೇರೆ ಊರಿಗೆ ಹೋಗಮು, ಏನೇನೋ ತಕರಾರು ತೆಗಿಬೇಡ. ಅಲ್ರಿ ಇಷ್ಟು ದೊಡ್ಡ ಸಮಸ್ಯೆ ಆತಂತ ನನಗೆ ಗೊತ್ತಿದ್ದಿಲ್ರಿ. ಸುಮ್ಮ ನನಗೆ ಟೈಮ್ ಪಾಸ್ ಆಗಲ್ಲ ಸಂಬಂಧ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಹೇಳ್ತಿದ್ದೆ ಅಷ್ಟೇ. ಇನ್ನು ಮುಂದೆ ಮಾಡಂಗಿಲ್ಲ ಹಂಗ. ಯಾವುದೋ ಊರಿಗೆ ಪಾರಿಗೆ ಹೋಗೋದು ಅದು ಮಾಡಬೇಡ್ರಿ, ಇಲ್ಲೇ ಇರಮ್ಮ, ಏನಾಗಂಗಿಲ್ಲ. ನಾ ಚೇಂಜ್ ಆತೀನಂತ, ಇನ್ನು ಮುಂದೆ ಯಾರ ತಂಟೆಗೂ ಹೋಗಂಗಿಲ್ಲ. ಹಾಂ ರೀ. ನೋಡ್ ಸುಂದ್ರಿ, ನಾನು ಪದೇ ಪದೇ ಹೇಳಂಗಿಲ್ಲ, ನನ್ನ ಮರ್ಯಾದೆ ಹೋಗ್ಯದ ಈಗ. ಏನು ನಾ ಒಂದೇ ಮಾತಿನ ಮನುಷ್ಯ ಇದ್ದಂಗೆ. ನಾ ಇಷ್ಟು ದಿನ ಒಬ್ಬರ ಕೈಲಿ ಅಲ್ಲ ಅನ್ಸ್ಕೊಂಡಿಲ್ಲ. ನನ್ನ ಕೆಲಸ ಆಯಿತು, ನಾ ಆಯಿತು, ಕಣ್ಣೆತ್ತಿ ಯಾರನ್ನೂ ನೋಡಿಲ್ಲ, ಯಾರ ತಂಟೆಗೂ ಹೋಗಿಲ್ಲ. ಸುಮ್ಮ ವಾಕಿಂಗ್ ಹೋದಾಗ ಅಷ್ಟು ಮಾಮಾರು ಅವ್ರಿದ್ರಿಗೆ ಕಾಮಿಡಿ ಮಾಡ್ಕೋತ ಇರ್ತೀನಿ ಬಿಟ್ರೆ ನನಗೆ ಒಬ್ಬರ ಕೈಲಿ ನಾ ಅನ್ಸ್ಕೊಂಡಿದ್ದು ನನಗೆ ಜಯಮಾನ್ದಾಗ ಗೊತ್ತಿಲ್ಲ. ನಿನ್ನಿಂದಾಗಿ ನನಗೆ ಭಾಳ ಮಂದಿ ಕೈಲಿ ಭಾಳ ಮಾತು ಅನ್ಸ್ಕೊಂಡಿನಿ ಸುಂದ್ರಿ ನಾನು. ನೀ ಅವಾಗ ಬೆಂಗ್ಳೂರಿಗೆ ಹೋದಾಗ ತೊಡೆ ಅವಮಾನ ಮಾಡ್ಯಾರ ಅಂದೆ ನನಗೆ ವಾಕಿಂಗ್ ಹೋದಾಗ. ಇರಲಿ, ನಾನು ಹೆಂಡ್ತಿದ್ದಾಳ, ಸುಧಾರಿಸ್ತಾಳ, ಇವತ್ತು ಸುಧಾರಿಸ್ಬೋದು, ನಾಳೆ ಸುಧಾರಿಸ್ಬೋದು ಅಂತೇಳಿ ನಾನು ಭಾಳ ಅಂದ್ರೆ ಭಾಳ ಸಹಿಸ್ಕೊಂಡಿನಿ. ಆದ್ರೆ ನೀನು ಚೇಂಜ್ ಆಗಂಗೆ ಕಾಣಂಗಿಲ್ಲ ಮನುಷ್ಯಳು. ಏನೋ ಅಂತಾರಲ್ಲ ನಿನಗೆ, ಅದು ಗುಣ ಮೊದಲಿಂದಾನೇ ಬಂದ್ಬಿಟ್ಟದದು. ನೀ ಸುಮ್ಮ ಅಂತ ಹೇಳ, ನನಗೆ ಗೊತ್ತದ. ಸೀದಾ ಊರು ಬಿಟ್ಟು ಹೋಗ್ಬಿಡಮ್. ಅಲ್ರಿ ನಾ ಹೇಳಿನಿಲ್ರಿ, ಈಗ ನನ್ನ ಕೆಲಸ ಆಯಿತು, ನಾ ಆಯಿತು ಇರ್ತೀನಿ. ಇನ್ನು ಮುಂದೆ ನನ್ನ ತಪ್ಪಾಗ್ಯದಂದೇನಿಲ್ಲ, ಆಯಿತು. ಯಾರ ಮನೆಗೂ ಹೋಗಂಗಿಲ್ಲ, ಏನೂ ಹೇಳಂಗಿಲ್ಲ. ಹಾಂ ಪ್ಲೀಸ್ ರೀ. ಇಲ್ಲಪ್ಪ, ನಾನು ನಿರ್ಧಾರ ತೊಗೊಂಡಿನಂದ್ರೆ ನಾ ಒಟ್ಟ ಚೇಂಜ್ ಆಗಂಗಿಲ್ಲ. ನಿನಗೆ ಊರು ಬಿಟ್ಟು ಬರೋದು ಮನಸ್ಸು ಇರಲಿಲ್ಲ ಅಂತಿಕೋ, ನೀ ಇಲ್ಲೇ ಇರು. ನಾ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ಆ ಮಕ್ಕಳಿಗೂ ಕೇಳ್ತೀನಿ. ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಅವ್ರನ್ನೂ ನೋಡ್ಕೊಂಡಿರ್ತದ್ರಿರು. ನಾ ರೊಕ್ಕ ಕಳಿಸ್ತೀನಿ, ನಾ ಕಳಿಸ್ತೀನಿ ನಿಮ್ಗೆ ರೊಕ್ಕ. ತಿಂಗಳ ಎಷ್ಟು ಬೇಕಲ್ಲ ಅಷ್ಟು. ನಾ ಅಂತೂ ಊರು ಬಿಟ್ಟು ಹೋಗಾವಂದ್ರೆ ಹೋಗಾವ ಸುಂದ್ರಿ. ನಾ ಇಷ್ಟು ಅನ್ಸ್ಕೊಂಡು ಯಾಕಿರ್ಲಿ ಮರ ಈ ಊರಾಗ ಮುಖಾರ ಹೆಂಗೆ ತೋರಿಸ್ಲಿಲ್ಲ ಮಂದಿ ಇದ್ರಿಗೆ. ಅಲ್ರಿ ಹಿಂಗೆ ಹೇಳಿದ್ರಿ ಏನು ಮಾಡ್ಬೇಕು ಹೇಳ್ರಿ. ಒಮ್ಮಿಂದೊಮ್ಮೆ ಬೇರೆ ಊರಿಗೆ ಹೋಗಂದ್ರೆ ಹೆಂಗೆ? ಅಲ್ಲಿ ಹೋಗಿನ ಮನಿ ಏನು, ಹೆಂಗಿರೋದು, ಏನು ಸುದ್ದಿ? ಇಲ್ಲಿ ಸೆಟ್ ಆಗಿರ್ತೀವಿ ಇಲ್ಲಿ ಊರಾಗ. ಮತ್ತು ಬೇರೆ ಊರಿಗೆ ಹೋಗೋದಂದ್ರೆ ಮಕ್ಕಳನ್ನ ಕೇಳ್ತಾರಂತ. ಮಕ್ಕಳನ್ನ ಕೇಳಿದ್ರೆ ಏನು ಹೇಳ್ಬೇಕು? ಅವು ಹುಡುಗರು ಇಬ್ಬರು ಬೇಕಂತಾರ, ಅವರು ಅಪ್ಪನೂ ಬೇಕು ಅಮ್ಮನೂ ಬೇಕಂತಾರ. ಅವಕ್ಕೂ ಸಾಲಿ ಅದು ಎಲ್ಲ ವಿಚಾರ ಮಾಡ್ಬೇಕಿಲ್ರಿ. ಒಮ್ಮಿಂದೊಮ್ಮೆ ದೈ ಅಂತ ತಯಾರಾದ್ರೆ ನಾ ಹೇಳಿನಿಲ್ರಿ ಇನ್ನು ಮುಂದೆ ಹೋಗಂಗಿಲ್ಲ ಅಂತೇಳಿ. ನೀವು ಏನೂ ನಿರ್ಧಾರ ಮಾಡ್ಬಿಡ್ರಪ್ಪ. ಅದನ್ನ ಮೊದಲ ವಿಚಾರ ಮಾಡ್ಬೇಕು. ಸಾಲಿ ಅದ, ಮಕ್ಕಳದು, ನಮ್ಮ ಸಂಸಾರ ಕೆಡ್ತದ ಅಂತೇಳಿ ಮೊದಲ ವಿಚಾರ ಮಾಡಿದ್ದೆ ಅಂದ್ರೆ ನೀ ಮನಿ ಪಿರಿ ತಿರುಗಿ ಹೇಳ್ತದಿಲ್ಲ ಯಾರ ಮುಂದನು. ಸಂತೆನ ಅದೇ ಮಾತು ಅಂದಂದು ಕೊರಿಬೇಡ್ರಿ. ನಾ ಬೇಕಿನೇ ಇರ್ತೀನಿ ಏನ್ರಿ ಹಂಗ. ಎಲ್ಲ ಹೆಣ್ಮಕ್ಳು ಕಟ್ಟಿ ಕೂತಾಗ ಅಂತವೇ ಮಾತಾಡ್ತಾರ ಮತ್ತ. ಸುಂದ್ರಿ, ಬೇರೆ ಹೆಣ್ಮಕ್ಳು ಸುದ್ದಿ ಹೇಳ್ಬೇಡ ನನ್ನ ಮುಂದೆ. ನಿಂದೆಷ್ಟದ ಅಷ್ಟು ಹೇಳ ನನ್ನ ಮುಂದೆ ಅಷ್ಟೇ. ನೀ ಮಾಡ್ತಿಲ್ಲ ಹಂಗ. ಎಲ್ಲ ಹೆಣ್ಮಕ್ಳು ಮಾತಾಡ್ತಾರ ಕರೆ, ಆದ್ರೆ ನಿನ್ನಷ್ಟು ಓವರಾಗೆ ಮಾಡಂಗಿಲ್ಲ ಯಾರು. ಎಷ್ಟು ಫೇಮಸ್ ಆಗಿ ಗೊತ್ತ ನೀನು? ಕಮೆಂಟ್ ಮಾಡೋರು ಸಹಿತ ಚಾಳ ಮಾರಿ ಸುಂದ್ರಿ ಅಂತಾರೆ. ಅಂತ ಅನ್ಸ್ಕೊಳ್ಳೋ ಜೀವ ಬೇಕಾ ನಿನಗಿದು? ಆಯ್ತಾಳು, ನಾ ಈಗ ಚೇಂಜ್ ಆತೀನಿ ಅಂತೀನಿಲ್ಲ. ಇನ್ನೇಮೇನು ಹೇಳಂಗಿಲ್ಲ ಹಂಗ. ನಾ ಈಗ ನಾಷ್ಟ ಮಾಡ್ಕೊಂಬರ್ತೀನಿ, ಕೂಡ್ರಿ. ನಿನ್ನೆನೆ ರಾತ್ರಿ ಊಟ ಮಾಡಿಲ್ಲ ನೀವು. ಬ್ಯಾಡ ಮರ, ನಾಷ್ಟ ಯಾರಿಗೆ ಬೇಕಾಗ್ಯದ? ನೀ ಮೊದಲು ಚೇಂಜ್ ಆದ್ರೆ ಸಾಕಾಗ್ಯದ ನನಗೆ ಅಷ್ಟೇ. ನಾಷ್ಟ ಮಾಡಾರ ಇದ್ರ ಅಸಿಡಿಟಿ ಆಗಂಗಿಲ್ಲನು? ಊಟ ಇರಲಿಲ್ಲ ಅಂದ್ರೆ ನಿಮಗೆ ತಡ್ಕೊಳ್ಳೋದಾಗಂಗಿಲ್ಲ. ಮೊದಲೇ ಮಾಡ್ಕೊಂಬರ್ತೀನಿ, ಕೂಡ್ರಿ. ಯಾಕೆ ಪಾಗುಂಡಣ ಎಷ್ಟು ಜೋರ್ ಆವಾಜ್ ಹಾಕ್ಲಿಕ್ಕತ್ತಿಲ್ಲ? ಯಾಕ ಎಲ್ಲುಗಳ ಸುಂದ್ರಿ, ಒಂದು ಸ್ವಲ್ಪ ಚಾರ ಮಾಡಿಸು. ಇಲ್ರಿ ಮಾಮ, ಅಲ್ಲೇ ಹೋಟೆಲ್ನಾಗ ಕುಡಿಸ್ತೀನಿ ನೋಡ್ರಿ ಮಾಮ, ಹೊರಗೆ ಚಾ. ತಮ್ಮ, ಹೋಟೆಲ್ನಾಗ ಬರೀ ಚಹಾ ಕೊಡ್ತಾರ. ಪ್ರೀತಿ ವಿಶ್ವಾಸ ಹಾಕಿ ಚಹಾ ಕೊಡ್ತಾರ. ನಲ್ಲಿ ಏನಾರ ರೊಕ್ಕ ಕೊಡು ಚಹಾ ಬೇಕಾಗಿಲ್ಪ ನಮ್ಗ. ಮನ್ಯಾಗ ಮಾಡಿಸಿ ಚಹಾ ಕುಡಿಬೇಕನ್ಸದ, ಮಾಡಿಸ್ತೇ ಇಲ್ಲ ಅಷ್ಟು ಹೇಳು. ಮನಿತನ ಬಂದಿವಿ, ಹಂಗೆ ನಿಂದ್ರಿಸ್ಬೇಡೋಪ. ಚಹಾ ಕುಡಿಸೊಂಚೂರು. ಗುಂಡಣ್ಣ, ಯಾಕೆ ಹಿಂಗೆ ಮಾಡ್ತಿ? ಹೋಟೆಲ್ನಾಗ ಕುಡಿಸ್ತೀನಿ ಅಂದ್ರೆ ಏನಪ್ಪ ಅದು? ಮನಿತನ ಬಂದಿರ್ತಾರ, ಹಂಗೆ ಮಾಡಬಾರ್ದು. ದೊಡ್ಡವ್ರು ಬಂದಿರ್ತಾರಿಲ್ಲ, ಕೂಡಿಸ್ಬೇಕಪ್ಪ. ಮೊದಲು ಕೂಡಿಸಿ ನಿಮ್ಮ ಹೆಂಡತಿನ ಕರಿ ಚಹಾ ಮಾಡ್ಸೊಂದು ಸ್ವಲ್ಪ. ಮನಿತನ ಬಂದಾರಿಲ್ಲ ಮಾಮಾರು, ದೊಡ್ಡವ್ರು ಬಂದಿರ್ತಾರಂದ್ರೆ ಒಂದು ಸ್ವಲ್ಪ ಮರ್ಯಾದೆ ಕೊಡ್ಬೇಕಪ್ಪ. ಮಾತಾಡ, ಹಂಗೆ ನಿಂತಿ ಬಾಯಾಗ ಗುಂಡಿ ಇಟ್ಕೊಂಡೋರ್ಗತಿ. ಇಲ್ಲ ಶಿರಣ, ನನಗೆ ಯಾಕೋ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟದಪ್ಪ ನನ್ನ ಹೆಂಡತಿ ಸಂಬಂಧ. ಹಂಗಾಗಿ ಊರು ಬಿಡ್ಬೇಕಂತಲೇ ಮಾಡಿಬಿಟ್ಟಿನ ಈಗ. ಅದಕ್ಕೆ ನೌಕರಿ ರಾಜೀನಾಮೆ ಕೊಡ್ತೀನಿ, ಊರು ಬಿಟ್ಟು ಹೋಗ್ಬಿಡ್ತೀವಿ ಆ ಕಡೆ. ಅಲ್ಲೇ ಎಲ್ಲಾರ ದುಡ್ಕೊಂಡು ತಿಂದ್ರೈತೆ ಆ ಕಡೆ. ಇಂಥ ಹೆಂಡ್ತಿನ ಕಟ್ಕೊಂಡಿನಿ, ಮತ್ತು ಕರ್ಮಕ್ಕೆ ಏನು ಮಾಡ್ಬೇಕು ಮಾರೆ? ಸಾಕಾಗ್ಯದ ನನಗಂತರು. ಏನಿನ ಹುಚ್ಚ, ಏನು ಮಾತಾಡ್ತೀವಿ ಹುಚ್ಚರ್ಗತೆ? ಇಂಥ ಮನ್ಯಾಗ ಕಿರಿಕಿರಿ ಮಾಡ್ಕೊಂಡು ಕೂತ್ರೆ ಹೌದಂತಾರನ ಹಂಗೆ? ಆಗುವ ಅಪ್ಪ ಒಂದೊಂದ್ಸಲ ಏನಾರ. ಅದಕ್ಕೆ ನೌಕರಿ ಬಿಡ್ತೀನಿ, ಊರು ಬಿಡ್ತೀನಿ ಅಂದ್ರೆ ಏನಿನ ದೊಡ್ಡವ್ರು ಅಂತ ಬಂದಿರ್ತಾರಿಲ್ಲ, ತಿಳಿಸಿ ಹೇಳಿಕಿ ಕೇಳ್ಬೇಕು ದೊಡ್ಡವ್ರ ಮಾತು. ಕರಿಯಾಕಿನ ನಿಮ್ಮ ಹೆಂಡ್ತಿನ ಕರಿ. ಬಾರವಾ ಸುಂದ್ರಿ, ಎಲ್ಲಿದ್ದಿ? ನೀವು ಬಂದಿರಿ ಮಾಮ, ಬರ್ರಿ. ಶಿನಣ್ಣ ಬರ್ರಿ, ಕೂಡ್ರಿ. ಎಷ್ಟೊತ್ತನಿಂದಿರ್ತೀರಿ? ಇರ್ಲಿ ಹೇಳವ, ಆಮೇಲೆ ಕೂಡ್ತೀವಂತ. ಏನವ ನಿಮ್ಮದು? ಏನು ಜಗಳ, ಏನು ಕಿರಿಕಿರಿ, ಏನು ನಡೆಸಿರಿ ಇಬ್ರು ಗಂಡ ಹೆಂಡ್ತಿ? ಊರು ಬಿಟ್ಟು ಹೋಗ್ತೀರಾ? ಏನು ಮಾಡ್ಬೇಕಂತ ಮಾಡಿರಿ ಊರಿಗೆ ಬಿಟ್ಟು ಹೋಗಿ?
ಇಲ್ರಿ ಮಾಮಾರ, ನಂದು ತಪ್ಪಾಗ್ಯದ್ರಿ, ತಪ್ಪಾಗ್ಯದ ಅಂತ ಹೇಳಿಕತ್ತೀನ್ರಿ. ಆದ್ರೆ ಇವರು ಇಲ್ಲ, ನಾ ಊರು ಬಿಟ್ಟ ಹೋಗೋಣ ಅಂತೇಳಿ ಅಡ್ಡಿ ತಕೊಂಡು ಕೂತಾರಿ. ನೀವೇ ಹೇಳ್ರಿ ಮಾಮಾರ ತಿಳಿಸಿ. ನಾ ಚೇಂಜ್ ಆತೀನಿ, ಇನ್ನು ಮುಂದೆ ಹಂಗೆಲ್ಲ ಮಾಡಂಗಿಲ್ಲಪ್ಪ ಅಂತ ಹೇಳಿನ್ರಿ. ಇಲ್ಲ, ಅವ್ರು ಊರು ಬಿಟ್ಟ ಹೋಗುಮಂತ ನಿಂತಾರ್ರಿ. ನನಗೇನು ತಿಳಿಯವಲ್ದ್ರಿ ಮಾಮಾರ. ಮಾಡು ಕಾರಬಾರ ಮಾಡಿ ಈಗ ಇವರಿಗೆಲ್ಲ ಫೋನ್ ಹಚ್ಚಿ ಕರ್ಸಿ ಏನೋ ತಿಳಿಸಿ ಹೇಳಿಕಿ. ಏಯ್ ಗುಂಡಪ್ಪ, ಬಾಯಿಗೆ ಬಂದಾಗ ಮಾತಾಡಬೇಡ, ನನಗೆಲ್ಲ ಗೊತ್ತಾಗ್ತದ. ನಿಂದು ಸಿಚುವೇಶನ್ ನೋಡಿದ್ರೆ ಹಂಗೆ ಇತ್ತು. ಅದಕ್ಕೆ ನಾನೇ ಮಾಮಾರಿಗೆ ತಿಳಿಸಿ ಹೇಳಿ ಕರ್ಕೊಂಬಂದಿನಿ. ಹಿಂಗೆ ಮಾಡ್ಲಿಕ್ಕತ್ತಿದ್ದ ನೋಡ್ರಿ ಗುಂಡಾಣ್, ಏನು ಮಾಡ್ಯಾನ ಏನು ಓಡ್ಯಾರ ಬರಂಬರ್ರಿ ಅಂತೇಳಿ ಅದಕ್ಕೆ ಬಂದಾರ. ಬರೋಷ್ಟಿಗೆ ನಿಮ್ಮದು ಬಾಯಿ ನಡೆದತ್ತು, ಅದಕ್ಕೆ ಕೇಳಿದ್ವಿ. ಹಂಗೆಲ್ಲ ಸುಂದ್ರಿ ಯಾಕೆ ಫೋನ್ ಹಚ್ತಾಳ? ಸುಂದ್ರಿ ಅಕ್ಕ ನಮಗೇನು ಫೋನ್ ಹಚ್ಚಿಲ್ಲ. ಇಲ್ಲ ಸಿನಣ್ಣ, ಇಂಥ ಕಾರವಾರ ಮಾಡಿರ್ತಾಳೆ ಈಕೆ, ಅದಕ್ಕಂದೆ ನಿನಗೆ ಫೋನ್ ಹಚ್ಚಾಳಿಲ್ಲ. ಅಣ್ಣ ಅಂತೇಳಿ ಫೋನ್ ಹಚ್ತಾಳ, ನೀನು ತಂಗಿನ ಬಚಾವ್ ಮಾಡಕ್ಕೆ ಬಂದಿರಿ. ಏ ಇಲ್ಲೋ ಮಾರ, ಎಷ್ಟು ಸಲ ಹೇಳಿ ನಿನಗೆ ಇಲ್ಲ ಅಂತೇಳಿ. ಏನು ನೋಡ, ಏನ್ರ ಮಾಡೋದಿತ್ತಂದ್ರೆ ಹೊಡಿದಿತ್ತಂದ್ರೆ ನನಗೆ ಹೊಡಿತಿದ್ರ ಹೊಡಿ ಒಂದೇಟು ಹೊಡ್ಕೊಂಬಿಡು ನನಗೆ. ಆದ್ರೆ ನೀನು ಈ ಊರು ಬಿಟ್ಟು ಹೋಗು ಮಾತಾಡ್ಬೇಡ ನೋಡಪ್ಪ. ನಾ ಹೇಳ್ತೀನಿ, ಊರಾಗ ಎಲ್ಲರೂ ಚಂದಿದ್ರ ಚಂದಪ್ಪ. ಏನದು ಹಂಗೆ ಮಾಡಿದ್ರ? ಯಾವ್ದಾರ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಊರು ಬಿಡ್ತೀನಿ ಅಂದ್ರೆ ಹೌದಂತಾರನ ಅದಕ್ಕೆ? ಮಾಮಾರ ನೋಡ್ರಿ, ನೀವು ಏನು ತಿಳಿಸಿ ಹೇಳ್ತೀರಿ ಹೇಳ್ರಿ. ನಮ್ಮದು ಕೆಲಸ ಅದ್ರಿ ಮಾಮಾರ, ಅಲ್ಲಿ ಹೋಗ್ಬೇಕಾಗಿತ್ತು. ನೀವು ಇಲ್ಲೇ ಹೋಗಿ ಬಂದಿಂದ ಹೋಗಂತ ಬಾ ಅಂತ ಕರ್ಕೊಂಬಂದ್ರಪ್ಪ. ನನಗಿದು ಆದಂಗೆ ಆಗ್ಲಿಕ್ಕತ್ತದ. ತಿಳಿಸಿ ಹೇಳಿ ಮುಗಿಸ್ಬಿಡ್ರಿ ಜಲ್ದಿ. ಇನ್ನೊಂದು ಹೆಚ್ಚಿಂದಪ್ಪ ಶೀನಣ್ಣ ಅಂತೀನಿ ನಾನು. ಮುಂಜಾನೆ ಅದಕ್ಕನೇ ಸುರು ಹಚ್ಕೊಂಡ್ಬಿಡ್ತೀನಿ ಅಂತರನು. ನಿಂದ್ರ ಸುಮ್ಮಿಲ್ಲಿ. ನೋಡುವ ಸುಂದ್ರಿ, ನಿನ್ನ ಗಂಡ ಎಷ್ಟು ನೊಂದ್ಕೊಂಡಾನ ಅನ್ನೋದು ನೀ ತಿಳ್ಕೊಂಡಿದ್ದೆ ಅಂದ್ರೆ ಮುಂದೆ ಹಂಗೆ ಮಾಡಂಗಿಲ್ಲ ನೀನು. ಯಾಕಂದ್ರೆ ಇಷ್ಟು ದಿನ ನಾವು ಅವನಿಗೆ ಎಷ್ಟು ಸಲ ಹೇಳಿದ್ವಿ, ನೀನು ಹೆಂಡ್ತಿ ತಿಳಿಸಿ ಹೇಳಪ್ಪ ಅಂತ. ಇಲ್ರಿ ಮಾಮ, ನನ್ನ ಹೆಂಡ್ತಿ ಸುಮ್ಮ ಸ್ವಲ್ಪ ಹೇಳ್ತಾಳ್ಬಿಟ್ರ ಒಳ್ಳೆ ಗುಣದ ಕೇಳ್ರಿ ಅಂತೇಳಿ ನಿನ್ನ ಪರವಾಗಿನೇ ವಹಿಸ್ಕೊಂಡು ಮಾತಾಡೇನವ. ಇಷ್ಟು ದಿನ ಆದ್ರೂ ಒಂದಿನ ನಾನು ನಿನ್ನೆ ಬಿಟ್ಟು ಕೊಟ್ಟಿಲ್ಲವ ಎಲ್ಲಿ. ನನ್ನ ಹೆಂಡ್ತಿನೇ ಚಲೋ ಅನ್ಕೋತಾನೆ ಬಂದಾನ. ಅಂಥವನಿಗೆ ಈಗ ಇಷ್ಟು ಮಿಕ್ಕಿ ಅದಂದ್ರೆ ಮತ್ತೆ ಎಷ್ಟರ ನೊಂದ್ಕೊಂಡಿರ್ಬೇಕಪ್ಪ ಅವ. ನಾ ಹೇಳ್ತೀನಿ ನೋಡವ್ವ, ನೀನು ಚೇಂಜ್ ಆದ್ರೆ ಒಳ್ಳೇದು. ತಿದ್ದುಕೊಳ್ತೀಲ್ವಾ ಸುಂದ್ರಿ? ನಿನ್ನ ವಿಷಯ ತೆಗೆದ್ರೆ ಸಾಕು, ತಪ್ಪಾಗ್ಯದ್ರಿ ಮಾಮ ಅಂತ ಯಾವಾಗಲೂ ಕೈ ಮುಗಿತಾನೆ ಪಾಪ. ಅಂಥ ಗತಿ ಯಾಕೆ ತರ್ಬೇಕವ ಗಂಡಗ? ನಿಮ್ಮ ಮನೆ ಆಯ್ತು, ನೀವಾಯ್ತು, ಒಂದು ಸ್ವಲ್ಪ ಊಟ ಮಾಡೋದು, ಅಡುಗೆ ಮಾಡೋದು, ಮಕ್ಕಳು ಓದಿಸ್ಕೊತ ಮನೆಯಾಗಿದ್ದು ಬಿಡ್ಬೇಕವ. ನೀ ಅತಿ ಮಾಡ್ಲಿಕ್ಕತ್ಬಿಟ್ಟಿವ ಈಗ ಅದ್ರಾಗ. ಏನಪ್ಪಾ ಗುಂಡಣ್ಣ, ನೀ ಯಾವ ಊರಿಗೆ ಹೋಗ್ಬೇಕಂತ ತಯಾರಾಗಿದ್ದಿ? ಇಲ್ರಿ ಮಾಮ, ಯಾವ್ದಾರ ಬೇರೆ ಊರಿಗೆ ಗೊತ್ತಿಲ್ಲಾರ್ದ ಊರಿಗೆ ಹೋಗ್ಬಿಡ್ತೀನಿ ರೀ ಮಾಮ, ಸಾಕಾಗ್ಯದ್ರಿ. ನೀನು ನೋಡಿದ್ರಿಲ್ರಿ ಮಾಮ, ಸುಮಾ ಅಕ್ಕ ಮಾಮಿಯರು ಜಗಾಡೋ ಮುಂದಾಗ ನಿಂತು ಮುಗುಳ್ನಾಗ ಏನಾಗ್ತಾಳ ಅಂತ್ರೀಕಿ ಎಷ್ಟು ಖುಷಿ ಆಗ್ಯದ ಅಂತೇಳಿ ಬಾಜು ನೋಡಿದವ್ರು ಹೇಳ್ತಾರೆ ನನಗೆ. ಎಂಥ ವಿಕೃತ ಮನುಷ್ಯನಾಗ ಇರ್ಬೇಕು ಹೇಳ್ರಿ ಈಕಿ. ನನ್ನ ಮನಸ್ಸು ಹೆಂಗದ, ಈಕಿನ ಮನಸ್ಸು ಹೆಂಗದ ಹೇಳ್ರಿ. ನನಗೆ ಅಪ್ಪಿ ತಪ್ಪಿ ಹೆಂಗೆ ಸಿಕ್ಕಾಳ ನೋಡ್ರಿ ಈಕಿ. ಇಂಥ ಹೆಂಡತಿ ಜೊತೆ ನಾ ಹೆಂಗೆ ಸಂಸಾರ ಮಾಡಲಿರಿ ಮಾಮ? ಗುಂಡಣ್ಣ ಎಳಿಬೇಡಪ್ಪ ಇನ್ನ ನೀನು. ಎಲ್ಲರೂ ಹೆಂಡ್ತಿದಾರು ಇರ್ತಾರ, ಒಂದಿಲ್ಲ ಒಂದು ರೀತಿ ಏನಾರ ಇದ್ದೇ ಇರ್ತದ. ನೀ ಅದನ್ನೇ ಕೊರ್ಕೋತ ಹೋಗ್ಬೇಡ. ಸುಂದ್ರಿ ಅಕ್ಕ ಎಲ್ಲ ಬಿಟ್ಬಿಡ್ತಾಳೆ. ಇನ್ನು ಸುಂದ್ರಿ ಅಕ್ಕ ಬಿಡ್ತೀಲ್ವಾ? ನೀನಾಯ್ತು, ನಿನ್ನ ಮಕ್ಕಳಾಯ್ತು, ನಿಮ್ಮ ಸಂಸಾರ ಆಯ್ತು, ಅಷ್ಟೇ ಇರ್ಬೇಕು ನೋಡವ ನೀನು. ಯಾರ ತಂಟೆಗೂ ಹೋಗ್ಲಿಕ್ಕೆ ಹೋಗ್ಬೇಡ. ಏನು ನಿನ್ನ ಗಂಡನ ಮನಸ್ಸು ತಿದ್ದಿ ಈ ಸಲ ಚೇಂಜ್ ಮಾಡೀವಿ. ಇನ್ನೊಂದು ಸಲ ಅವನಿಗೆ ಏನರ ಗೊತ್ತಾಯ್ತು ಅಂದ್ರೆ ನಮ್ಮ ಮಾತನ್ನು ಕೇಳಂಗಿಲ್ಲ, ಯಾರ ಮಾತನ್ನು ಕೇಳಂಗಿಲ್ಲ. ನಿನ್ನ ಇಷ್ಟ ನೋಡುವ ಇದ್ರ ಮ್ಯಾಲೆ. ನೀ ಆಯ್ತು, ನಿನ್ನ ಮನೆ ಆಯ್ತು, ನಿನ್ನ ಪಂಚಾಯತಿ ಕೆಲಸ ಆಯ್ತು, ಇಷ್ಟೇ ಇರ್ಬೇಕು ನೋಡುವ ನೀನು. ಕೇಳ್ತಿಲ್ವಾ ನಿಮ್ಮ ಸೀನಣ್ಣ ಹೇಳಿದ ಮಾತು? ಏನಂತ ಇದಕ್ಕೆ? ಹಾಂ ಸೀನಣ್ಣ, ಇನ್ನು ಮುಂದೆ ಹಂಗೆ ಇರ್ತೀನಿ. ಅಲ್ಲವಾ, ಇನ್ನೊಂದೇನಂದ್ರ, ನೀ ಇಷ್ಟು ಮನೆ ತಿರುಗಾಡಿ ಚಾಡ ಹೇಳ್ತಿ ಅಂತ ಗೊತ್ತಿದ್ರೂ ಸಹಿತ ಊರನವರೆಲ್ಲರೂ ಸೇರಿ ಮಾಮ ಮಾಮಿ ನಿಂತು ನಿನಗನೇ ಮೆಂಬರ್ ಮಾಡಿದ್ರು, ಚೇರ್ಮನ್ ಮಾಡಿದ್ರು. ಯಾಕೆ ಮಾಡಿದ್ರವಾ? ನಿನ್ನ ಮ್ಯಾಲೆ ನಂಬಿಕೆ ಸಂಬಂಧ ಮಾಡಿದ್ರು. ಮನಸ್ನ್ಯಾಗ ಕಪ್ಪಟ್ಟಿಲ್ಲ, ಚಲೋ ಇದ್ದಾಳ, ಮ್ಯಾಲಿನ ಅಧಿಕಾರಿಗಳ ಜೊತೆ ಮಾತಾಡಿ ಊರು ಸುಧಾರಿಸ್ತಾಳ, ಕೆಲಸ ಮಾಡಿಸ್ತಾಳ ಸುಂದ್ರಿ ಅಂತ ತಿಕ್ಕೊಂಡು ಒಂದು ನಂಬಿಕೆ ಮೇಲನೆ ಮಾಡ್ಯಾರಂತಂದ್ರ ಅಂಥವ್ರಿಗೇನೆ ಹಂಗೆ ನಂಬಿಕೆ ದ್ರೋಹ ಮಾಡಂಗ ಮನಸ್ಸು ಹೆಂಗೆ ಬರ್ತದವ ಸುಂದ್ರಿ ನಿನಗೆ? ಹೇಳು. ಒಂದು ಸ್ವಲ್ಪ ದಿನ ಚೇಂಜ್ ಆಗಿದ್ದಿಲ್ಲ ಅವು, ಮತ್ತೆ ಯಾಕೆ ಹಿಂಗಾತಿ ನೀನು? ಹಂಗೆ ಮಾಡ್ಬಿಡವು, ಇನ್ನು ಮುಂದೆ ಒಂದು ಸ್ವಲ್ಪ ಚೇಂಜ್ ಆಗು. ಹಾಂ ರೀ ಕಾಕ, ಚೇಂಜ್ ಆಗ್ತೀನಿ ರೀ. ಆಯ್ತು ನೋಡಪ್ಪ ಗುಂಡಣ್ಣ, ಎಲ್ಲ ಮುಗಿತಿಲಿಗೆ ನೀನು ಊರಿಗೆ ಓದ್ತೀನಿ ಪಾರ್ಗೆ ಓದ್ತೀನಿ ಅದನ್ನ ತಲೆಗಿಂದ ತೆಗೆದು ಹಾಕು. ಸುಂದ್ರಿ ಅಕ್ಕಗೂ ತಿಳಿಸಿ ಹೇಳಿವಿ, ಚೇಂಜ್ ಆಗ್ಯಾಳ ಆಕಿನು. ಇನ್ನು ಮುಂದೆ ಹಂಗೇನು ಮಾಡಂಗಿಲ್ಲ. ಮಾಮರಿಗೆ ಚಾ ಮಾಡಿಸು, ನನಗೆ 100 ರೂಪಾಯಿ ತಾ. ನನಗೆ ಅಲ್ಲೇ ಹೋಗಿ ಬರ್ಬೇಕಾಗಿತ್ತು ನಾನು. ಮಾಮಾರು ಅಲ್ಲೇ ನೋಡ್ತಿದ್ದಿ, ಹಂಗೆ ಹೋಗಿ ಬರೋ ನಡಿ ಅಂತೇಳಿ ಕರ್ಕೊಂಬಂದ್ರು. ನನಗೆ ನಿಂದಿರ್ಲಿಕ್ಕೆ ಬರೋಲ್ದು, ಒಂದು ಥರ ಆಗ್ಲಿಕ್ಕತ್ತದ ಮನುಷ್ಯನಾಗ. ತಾರಪ್ಪ ತಾ ಜಲ್ದಿ ತಾ 100 ರೂಪಾಯಿ, ನಾ ಇನ್ನೊಂದು ಮನೆಗೆ ಹೋಗ್ಬೇಕಲ್ಲ ನ್ಯಾಯ ಬಗೆಹರಿಸ್ಲಿಕ್ಕೆ. ಅಲ್ಲೋ ಸಿನಪ್ಪ, ನಸಿಕ್ನಾಗ ಬಂದು ಸುಂದ್ರಿ ಅಕ್ಕ ಗುಂಡಣ್ಣ ನಿನ್ನೆ ಜಗಾಡರ್ ಕಾಣಿಸ್ತದ್ರಿ, ದುಂದು ಬಾಯ ಹೇಗಾಕತ್ತಿತ್ತಲ್ಲಿ. ಗುಂಡಣ್ಣ ಭಾಳ ಸಿಟ್ಟಿಗೆರಿದ್ದ, ಮತ್ತೇನ್ಕೇನಾರ ಮಾಡ್ತಾನ, ಜಗಳ ಬಗೆಹರಿಸಂಬರ್ರಿ ಮಾಮಾರ ಅಂತೇಳಿ ನ್ಯಾಯ ಹೇಳಬರ್ರಿ ಅಂತೇಳಿ ನಮ್ಮನ್ನು ಕರ್ಕೊಂಬಂದು ಇಲ್ಲೇನು ನೀನೇ ನ್ಯಾಯ ಬಗೆಹರಿಸ್ಬಿಟ್ಟಿಲ್ಲೋಪ. ಸುಮ್ಮನೆ ವಕೀಲ ಆಗ್ಬೇಕಾಗಿತ್ತು ನೋಡ್ಸಿನಣ್ಣ. ಹಂಗೇನಿಲ್ರಿ ಮಾಮಾರ, ನಮ್ಮ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮೂಡಿ ಬಂದದಷ್ಟೇ. ನೀವು ಇದ್ದೀರಂತೇಳಿ ನಾ ಇಷ್ಟು ಧೈರ್ಯದಿಂದ ಮಾತಾಡೇನ್ರಿ ಮಾಮ. ನಮಗೆಲ್ಲದರಿ ಧೈರ್ಯ.
ನೀವಿಲ್ಲಾರ್ದ ನಾವೇನ್ರ ನ್ಯಾಯ ಹೇಳಕ್ ಹೋದಿವಂದ್ರ ಬಂದಪ್ಪ ಇವ ಕುಡುಕಂತಾರೆ. ನಮಗೆಲ್ಲಿ ಮರ್ಯಾದೆ ಅದ ರೀ ಮಾಮ ಊರಾಗ? ಹಂಗೆ ಯಾರು ಅನ್ನೋದಿಲ್ಲೋ ಸೀನಪ್ಪ, ನೀ ಸುಮ್ಮನೆ ತಪ್ಪು ತಿಳ್ಕೊಂಡಿದಿ. ನಿನ್ನ ಬಗ್ಗೆ ಎಲ್ಲರಿಗೂ ಮರ್ಯಾದೆ ಅಭಿಮಾನ ಭಾಳ ಅದ. ನೀ ಕುಡಿತಿ ಅನ್ನೋದು ಬಿಟ್ರ ಎಲ್ಲ ನ್ಯಾಯ ಬಗೆಹರಿಸವ್ ನೀನೇ ಅಂತೇಳಿ ಎಲ್ಲರಿಗೂ ಗೊತ್ತದ. ಎಲ್ಲಾರು ಜಗಳ ಆಯ್ತಂದ್ರ ಮತ್ತೆ ಅಲ್ಲಿ ನೀ ಇರತ್ತಿದ್ಯಪ್ಪ, ನೀ ನ್ಯಾಯ ಬಗೆಹರಿಸ ಬಿಡ್ತಿದಿ, ಎಲ್ಲರ ಕೈಲಿ ಶಬಾಷ್ಗಿರಿ ತಗೋತಿದಿ. ನೀ ನಿಜವಾಗ್ಲೂ ಗ್ರೇಟು. ಅದು ಒಂದು ನಿನಗೆ ಯಾಕನೇ ಅದು ಬಿಡೋದಾಗೋಲ್ ನಿನಗೆ ಚಟ, ಏನು ಮಾಡೋಕ್ಕಾಗಲ್ಲ. ನಾನು ಅದೇ ಹೇಳ್ತೀನಿ ರೀ. ಹುಚ್ಚಪ್ಪ ಕುಡಿದ್ ಬಿಡು, ಕುಡಿದ್ ಬಿಟ್ಟೆ ಅಂದ್ರೆ ನೀ ಚೊಕ್ಕ ಬಂಗಾರ ಇದ್ದಂಗಿದ್ದಿ ಅಂತೇಳಿ ಎಷ್ಟು ಹೇಳಿದ್ರು ತಿಳ್ಕೊಳಂಗಿಲ್ಲ ಹೇಳ್ರಿ ಅಮ್ಮ. ನಡಿಯಪ್ಪ ಗುಂಡಣ್ಣ, ಹೊರಗನೆ ಚಹಾ ಕುಡಿಯಮಂತ. ಮತ್ತು ಸುಮ್ಮನೆ ಸುಂದ್ರಿಗೆ ಎಲ್ಲಿ ತೊಂದರೆ ಕೊಡೋದು. ಬಾ, ಹಿಂಗೆ ತಿರ್ಗಾಡ್ಕೋತ ಹೋಗಿ ನಿನಗೂ ಚೇಂಜ್ ಆದಂಗೆ ಆಗ್ತದ. ಒಂದು ಕಪ್ ಚಹಾ ಕುಡ್ದರಮ್ಮ. ಅವ ಇವನಿಗೆ ಸೀನಾಪಗೆ 100 ರೂಪಾಯಿ ಅಂತ ಕೊಟ್ಬಿಡು, ಅವ ಬಿಡಂಗಿಲ್ಲ ನಿನಗೆ. ಹಾಂ ರೀ ಮಾಮರ, ಕೊಡ್ತೀನಿ ರೀ ಸೀನಣ್ಣಗೂ. ನಡ್ರಿ ಹೋಗೋಣ ಬರ್ತೀನಿ. ಸೀನಣ್ಣ ತಗೋರಿದು 500 ರೂಪಾಯಿ. 500 ರೂಪಾಯಾ? ಹಾಂ, ನೋ, ಓನ್ಲಿ 100 ರೂಪೀಸ್ ನಮಗಷ್ಟೇ. ಅದ್ರ ಮೇಲೆ 1 ರೂಪಾಯಿನೂ ತೊಗೊಳಂಗಿಲ್ಲ. ಇರ್ಲಿ ತಗೋ ಸೀನಣ್ಣ, ಪರವಾಗಿಲ್ಲ, ಏನಾಗಂಗಿಲ್ಲ. ಬೇಡಪ್ಪ, ಹೆಚ್ಚಿನ ಆಶೆನೇ ಬೇಡ ನಮಗೆ. ಬೇಕಂದ್ರೆ ನಾಳೆ ಮತ್ತೆ ಬಂದು 100 ರೂಪಾಯಿ ಇಸ್ಕೋತೀನಿ. ಆದ್ರೆ ನನಗೆ ಬೇಕಾಗಿದ್ದು 100 ರೂಪಾಯಿ ಅಷ್ಟೇ. ಹಂಗೆ ಆಶೆನೇ ಪಡಂಗ್ಲೋ ಮಾರಾಯ. 100 ರೂಪಾಯಿ ಹೊರ್ತು ಹೆಚ್ಚಿಗೆ ಇಸ್ಕೊಳಂಗೇ ಇಲ್ಲ. 1 ರೂಪಾಯಿನೂ ಸುಮ್ಮನೆ 100 ರೂಪಾಯಿ ಕೊಡು ಇತ್ತಂದ್ರೆ. ಹಾಂ ಆಯ್ತು ಹೇಳ್ರಿ ಮಾಮ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜು ಇರೋ ಗಂಟೆ ಟಣ್ ಅಂತ ಬಾರಿಸ್ರಿ, ನಾವು ಮಾಡಿದ್ದು ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೆಂಗ್ರಿ, ನಾವು ಊರು ಬಿಟ್ಟು ಹೋಗೋಣ ಬ್ಯಾಡ್ರಿ. ಸುಂದ್ರಿ ಕಾಲಾಗ ಸಾಕಾಗಿ ಬಿಟ್ಟಿದ್ರಿ ನನಗೆ. ಅದಕ್ಕೆ ಈ ಊರು ಬಿಟ್ಟು ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ನೀವೇನಂತೀರಿ ಹೇಳ್ರಿ? ಥ್ಯಾಂಕ್ಸ್ ರೀ. ಭಾಳ ಮಂದಿ ನನಗೆ ಸಪೋರ್ಟ್ ಮಾಡಿರಿ. ಸುಂದ್ರಿ ಇರಲೇಬೇಕು ಅಂತೀರಿ. ನಾವೊಂದು ಮಿಸ್ಟೇಕ್ ಸಂಬಂಧ ನನ್ನ ಗಂಡ ಹೆಂಗೆ ಬೈತಾ ನೋಡಿದ್ರಿಲ್ರಿ. ನಾ ಒಳ್ಳೆಕಿದ್ದೀನಿಲ್ರಿ, ಸುಮ್ಮನೆ ನನಗೆಲ್ಲರೂ ಬೈತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.